ನಿನ್ನೆ ಬೆಂಗಳೂರಿನಾದ್ಯಂತ ಸುರಿದಿರುವಂತಹ ಮಳೆಗೆ ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಬಹಳಷ್ಟು ಕಡೆಗಳಲ್ಲಿ ಒಂದೆರಡು ಏರಿಯಾಗಳಲ್ಲಿ ಭಾರಿ ಅವಾಂತರಗಳಾಗಿದೆ. ರಸ್ತೆಗಳು, ಮನೆಗಳು, ಅಂಡರ್ ಪಾಸ್ಗಳು ಎಲ್ಲ ಜಲಾವೃತ ಆಗಿದೆ. ಭಾರಿ ಮಳೆ ಗಾಳಿಗೆ ನೂರಾರು ಸಂಖ್ಯೆಯಲ್ಲಿ ಮರಗಳು ಧರೆಗುರುಳಿ ಹೋಗಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ವಾಹನಗಳ ಮೇಲೆ ಬಿದ್ದು ವಾಹನ ಜಖಮಾಗಿದೆ. ಹಲವು ಕಡೆಗಳಲ್ಲಿ ಮನೆ ಒಳಗೆಲ್ಲ ನೀರು ನುಗ್ಗಿದೆ. ರಸ್ತೆಗಳೇ ಕೆರೆಗಳಂತಾಗ್ಬಿಟ್ಟಿದೆ. ಅಂಡರ್ ಪಾಸ್ಗಳಂತೂ ಡೇಂಜರ್ ಅನ್ನೋ ಪರಿಸ್ಥಿತಿ ತಲುಪಿದೆ. ನಿನ್ನೆ ಸಂಜೆ ನಂತರದಲ್ಲಿ ಬೆಂಗಳೂರಲ್ಲಿ ಶುರುವಾದ ಮಳೆ ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿರೋದು ನಗರದ ಹಲವೆಡೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಬೃಹದಾಕಾರದ ಮರ ಬಸವೇಶ್ವರ ನಗರದಲ್ಲಾಗಿರುವಂಥ ಅವಘಡ ಇದು. ನಿನ್ನೆ ಕೇವಲ ಮಳೆ ಅಷ್ಟೇ ಆಗಿಲ್ಲ, ವಿಪರೀತವಾದ ಗಾಳಿ ಸಹಿತ ಮಳೆಯಾದ ಪರಿಣಾಮ ಬಹಳಷ್ಟು ಕಡೆಗಳಲ್ಲಿ ಈ ರೀತಿ ದೊಡ್ಡ ದೊಡ್ಡ ಮರಗಳೇ ರಸ್ತೆಗೆ ಬಿದ್ದೋಗಿದೆ. ಆ ರಸ್ತೆಗೆ ಮರ ಬೀಳೋ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಕೊಂಡ ಆಟೋ ಪರಿಸ್ಥಿತಿ ನೋಡಿ, ಸಂಪೂರ್ಣ ಜಖಮಾಗೋಗಿದೆ. ಅದೃಷ್ಟವಶಾತ್ ಒಳಗಿದ್ದವ್ರಿಗೆ ಏನೂ ಆಗಿಲ್ಲ, ಎಲ್ಲೂ ಕೂಡ ಅಷ್ಟಕ್ಕೆ ಸಮಾಧಾನ ಪಟ್ಕೊಳ್ಬೇಕು ಅನ್ಸುತ್ತೆ. ರಸ್ತೆ ಮೇಲೆ ಈ ರೀತಿ ಕಾರು ಮತ್ತು ಆಟೋ ಹೋಗಬೇಕಾದ್ರೇ ಚಲಿಸ್ತಾ ಇದ್ದ ವಾಹನದ ಮೇಲೆ ಮರ ಬಿದ್ದಿರೋ ಘಟನೆಗಳು ನಡೆದೋಗಿದೆ. ನೋಡಿ ಎಷ್ಟು ದೈತ್ಯಾಕಾರದ ಮರ ಅದು. ಹಳೆ ಮರ ಆಗಿತ್ತು ಅನ್ಸುತ್ತೆ. ಜೋರಾಗಿ ಗಾಳಿ ಬೀಸಿದೆ, ಅದರ ಜೊತೆಗೆ ವಿಪರೀತ ಮಳೆಯಾಗಿದ್ದರ ಪರಿಣಾಮ ಬಸವೇಶ್ವರ ನಗರದಲ್ಲಿ ಈ ರೀತಿ ಬೃಹದಾಕಾರದ ಮರ ಧರೆಗುರುಳು ಹೋಗಿದೆ. ಒಂದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದಾಗುತ್ತೆ ಅಲ್ಲಿ. ಜೊತೆಗೆ ವಾಹನ ಸವಾರರು ಓಡಾಡ್ತಾ ಇರ್ತಾರೆ. ಒಂದು ವೇಳೆ ಇದೇ ಏನಾದರೂ ದ್ವಿಚಕ್ರ ವಾಹನ ಸವಾರರ ಮೇಲೆ ಬಿದ್ದಿದ್ದರೆ ಪರಿಸ್ಥಿತಿ ಏನಾಗಿರ್ತಾ ಇತ್ತು. ನೆನ್ನೆ ಆಗಿರೋ ಮಳೆಯಿಂದ ಸೃಷ್ಟಿಯಾಗಿರೋ ಅವಾಂತರಗಳು ಇದೆಲ್ಲ. ಸೊ ಈಗ ನಗರದ ಬೇರೆ ಬೇರೆ ಭಾಗಗಳಿಂದ ನನ್ನ ಸಹೋದ್ಯೋಗಿಗಳು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆಪಿ ಅಗ್ರಹಾರದಿಂದ ಪ್ರಜ್ವಲ್, ಬುಲ್ ಟೆಂಪಲ್ ರಸ್ತೆ ಸಮೀಪದಿಂದ ಚಂದ್ರಶೇಖರ್, ಹಾಗೆ ಬಸವೇಶ್ವರ ನಗರದಿಂದ ನನ್ನ ಮತ್ತೊಬ್ಬ ಸಹೋದ್ಯೋಗಿ ಗಣಪತಿ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಪ್ರಜ್ವಲ್ರನ್ನ ಮಾತಾಡಿಸ್ತೀನಿ. ಪ್ರಜ್ವಲ್, ನಿನ್ನೆ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಸದ್ಯ ಕೆಪಿ ಅಗ್ರಹಾರದಲ್ಲಿ ರಾತ್ರಿ ಇಡೀ ಪರಿಸ್ಥಿತಿ ಏನು ಅನ್ನೋದನ್ನು ನೋಡ್ತಾ ಇದ್ವಿ. ಈಗ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ ಅಲ್ಲಿ? ಈಗಾಗಲೇ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವಂತದ್ದು. ಅದರಲ್ಲೂ ಕೂಡ ಕೆಪಿ ಅಗ್ರಹಾರದ ಸಿ ಬ್ಲಾಕ್ ಏನಿದೆ, ಇಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಈಗ ನೀರನ್ನು ಹೊರಹಾಕುವಂತಹ ಒಂದು ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗುತ್ತೆ. ಆದ್ರೆ ಅದನ್ನ ಪರಿಹರಿಸುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡೋದಿಲ್ಲ. ಕೇವಲ ಬರ್ತಾರೆ, ಬಂದು ಸುಮ್ಮನೆ ಹೋಗುವಂತ ಕೆಲಸವನ್ನ ಮಾತ್ರ ಮಾಡ್ತಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಿಂಭಾಗದಲ್ಲಿ ಮೋರಿ ಕೆಲಸ ಆಗ್ತಾ ಇದೆ, ಅದು 2 ವರ್ಷದಿಂದ ನಡೀತಾ ಇದೆ. ಆದ್ರೆ ಅದನ್ನ ಸಂಪೂರ್ಣವಾಗಿ ಮುಗಿಸುವಂತ ಒಂದು ಕೆಲಸವನ್ನ ಅವರು ಮಾಡಿಲ್ಲ. ಇದರಿಂದ ನಿವಾಸಿಗಳೇನಿದ್ದಾರೆ ಪ್ರತಿ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗೆ ಸಿಲುಕ್ತಾ ಇರುವಂತದ್ದು. ನಮ್ಮೊಂದಿಗೆ ಇಲ್ಲಿನ ಒಂದು ನಿವಾಸಿ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನಾಗಿತ್ತು ಇಲ್ಲಿ? ಈ ರೀತಿ ಸಮಸ್ಯೆಗಳು ಯಾವಾಗಿಂದ ಆಗ್ತಾ ಇದೆ? ಇದು ಯಾವಾಗ್ಲೂ ನೀರು ಬರ್ತಾನೆ ಇದೆಪ್ಪ. ಅದು ಬಂದು ನೀರು ಮಳೆ ಬಂದ್ಬಿಟ್ರೆ ಜಾಸ್ತಿ ಬರದೆ ಹೊಡೆದು ಎಲ್ಲ ಮನೆಗಿಲ್ಲೆಲ್ಲ ತುಂಬೋಗ್ಬಿಡುತ್ತೆ. ಪಕ್ಕದಲ್ಲಿ ಮೋರಿ ಕ್ಲೀನ್ ಮಾಡ್ತೀನಿ ಅಂತ ಅಂದ್ರು, ಮಾಡಿಲ್ಲ. ಅವರು ಮಾಡ್ತಾ ಇದ್ದಾರೆ 2-3 ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನ ಕೆಲಸ ಮುಗಿಯಿಲ್ಲ. 20 ಜನ ಮಾಡಿದ್ರು ಅದು ಕೆಲಸ ಮುಗಿತಾ ಇಲ್ಲ. ಮಾಡ್ತೀನಿ ಅಂತ ಮಾಡ್ತಾರೋ ಇಲ್ಲ ಮಾಡಬೇಡ್ದಂತ ಮಾಡ್ತಾರೋ ಗೊತ್ತಿಲ್ಲ. ಅದು ಮಾಡುವಾಗ ಮಾಡ್ತಾ ಇದ್ದಾರೆ, ಬರ್ಲಿಲ್ಲ. ಅದು ನೀರು ಬರ್ತಾ ಇದೆ ಅಷ್ಟೇ ಒಳಗೆ. ಎಷ್ಟು ಟೈಮಿಂದ ಇದೇ ತರ ಆಗ್ತಾ ಇದೆ? ಅಥವಾ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರೆ ಅಥವಾ ಹೇಗೆ, ಏನಂತ ಹೇಳ್ತಾರೆ? ಏನು ಬರಲ್ಲ, ನೋಡಲ್ಲ, ಯಾರು ಬರಲ್ಲಪ್ಪ. ಇನ್ನ ಯಾರು ಬಂದು ನೋಡಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ ಅಷ್ಟೇ, ಏನ್ ಮಾತಾಡಲ್ಲ. ಹಿಂಭಾಗದ ಮೋರಿಯಿಂದ ಯಾಕೆ ಮನೆಗೆ ನೀರು ಬರುತ್ತೆ? ಯಾಕೆ ಅದು ಕೆಲಸ ಕಂಪ್ಲೀಟ್ ಮಾಡ್ತಾ ಇಲ್ವಂತ? ಮಾಡಿಲ್ಲ ಅವ್ರು ಕಂಪ್ಲೀಟ್ ಮಾಡಿಲ್ಲ ಅವರು. ನೀವೇನ್ ಕೆಲಸ ಮಾಡ್ಕೊಳ್ಳೋದು? ನಾವು ಮನೇಲಿ ಅಗರಬತ್ತಿ ಕಡ್ಡಿಗೆ ಕೆಲಸ ಮಾಡ್ತೀವಿ. ರಾತ್ರಿ ಸ್ವಲ್ಪ ಏಮರ್ಬಿಟ್ಟು ಎಲ್ಲ ಹೋಯ್ತು. ಕಡ್ಡಿ ಎಲ್ಲ ನಂದೋಗ್ಬಿಟ್ಟೈತೆ ಇವಾಗ. ಇಲ್ಲಿ ಅಂದ್ರೆ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು ಇದ್ದೀವಿ ಒಂದು 10 ವರ್ಷದಿಂದ ಇದ್ದು. 10 ಇದೇ ರೀತಿ ಸಮಸ್ಯೆ 10 ವರ್ಷದಿಂದ ಆಗ್ತಾ ಇದೆ? ಇಲ್ಲ, ಅದು ಮುಂಚೆ ಇರ್ಲಿಲ್ಲ. ಈಗ ಒಂದು 7-8 ವರ್ಷದಿಂದ ಬರ್ತಾ ಇದೆ ನೀರು. ಒಂದು 7-8 ವರ್ಷದಿಂದ ಬರ್ತಾ ಇದೆ. ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಅಂದ್ರೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ, ಆದ್ರೆ ಅಧಿಕಾರಿಗಳು ಯಾರು ಕೂಡ ಬರೋದಿಲ್ಲ ಅನ್ನುವಂತ ಒಂದು ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ದಿನಸಿ ವಸ್ತುಗಳಾಗಿರ್ಬೋದು ಅಥವಾ ದಿನನಿತ್ಯದ ವಸ್ತುಗಳು ಕೂಡ ಈಗ ಮಳೆಯಿಂದ ಈ ರೀತಿ ಕೊಚ್ಚಿ ಹೋದ್ರೆ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ರು ನಿವಾಸಿ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಾಗಿದೆ ಸರ್ ಇಲ್ಲಿ? ಯಾವ ಟೈಮಿಂದ ಈ ರೀತಿ ಘಟನೆಗಳು ನಡೀತಾ ಇದೆ? ಆಲ್ಮೋಸ್ಟ್ ನಾನ್ ಬಂದಿಲ್ಲಿ 9 years ಆಯ್ತು.
ಇದುವರೆಗೂ ಇಲ್ಲಿ ಮುಂಚೆ ವೈಟ್ ಟಾಪಿಂಗ್ ಇರ್ಲಿಲ್ಲ. ಆದ್ರೆ ಅದಾದ್ಮೇಲೆ ರೀಸೆಂಟ್ ಆಗಿ ಎಲೆಕ್ಷನ್ MLC ಎಲೆಕ್ಷನ್ ಇತ್ತಲ್ಲ, ಅವಾಗ ವೈಟ್ ಟಾಪಿಂಗ್ ಹಾಕ್ಸಿದಾರೆ. ಅದಾದ್ಮೇಲೆ ನೀರಿನ ವ್ಯವಸ್ಥೆ ಯಾವ ತರ ಹೋಗ್ಬೇಕು ಅದು ಒಂದು ಪ್ಲಾನಿಂಗ್ ಇಲ್ಲ. ಬರುತ್ತೆ, ಮಾಡ್ತಾರೆ, ಹೋಗ್ತಾರೆ. ಅದ್ರಲ್ಲಿ ನೀರಿಂದು ಹೋಗೋ ಒಂದು ವ್ಯವಸ್ಥೆ ಮಾಡಲ್ಲ, ಕಾಟಾಚಾರಕ್ಕೆ ಮಾಡೋಗ್ಬಿಡ್ತಾರೆ. ಅಂದ್ರೆ ಆ ಹಿಂದ್ಗಡೆ ರೋಡಲ್ಲಿ ಕಾಲುವೆ ಇದೆ. ಆ ಕಾಲುವೆ ಇನ್ನೂ 2 ವರ್ಷ ಆಯ್ತು, ಇನ್ನೂ ಮಾಡ್ತಾನೇ ಇದ್ದಾರೆ. ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಮಳೆ ಆದ್ಮೇಲೆ ಮುಗಿಯುತ್ತೋ ಇಲ್ಲ, ಇನ್ನು ಮಳೆ ಸ್ಟಾರ್ಟ್ ಆದ್ರೂ ಇನ್ನು ಕೆಲಸ ಮಾಡ್ತಾ ಇಲ್ಲ, ಹಂಗೆ ಇದೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ, ನೀವು ನೋಡ್ಬೋದು. ಅದ್ ಕೆಲಸ ಹಂಗೆ ಹೋಲ್ಡ್ ಅಲ್ಲಿ ಇದೆ, ಫಾಸ್ಟ್ನೆಸ್ ಇಲ್ಲ ಕೆಲಸ. ಸುಮ್ನೆ ಬರ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಹೋಗ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಸಮ್ಮರ್ ಸೀಸನ್ ಕ್ಲೀನ್ ಮಾಡಲ್ಲ ಮೋರಿಗಳು. ಇಲ್ಲಿ ಕಾಲುವೆ ನೋಡಿ, ನೀವೇ ನೋಡ್ತಾ ಇರ್ಬೋದು, ಅದ್ ಹಂಗೆ ಮಣ್ಣಿರುತ್ತೆ. ಆ ಮಣ್ಣು ಮಾತ್ರ ತೆಗಿಯಲ್ಲ. ರೇನಿ ಸೀಸನ್ ಬಂದಾಗ, ಮಳೆ ಬಂದಾಗ ಮಾತ್ರ ಕ್ಲೀನ್ ಮಾಡೋದಿಲ್ಲ. ಅದೊಂದು ತುಂಬಾ ಪ್ರಾಬ್ಲಮ್ ಇದೆ. ಇದು ಇಲ್ಲಿನ ಒಂದು ದೊಡ್ಡ ಸಮಸ್ಯೆ ಆಗಿರುವಂತಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಆದ್ರೆ ಅಧಿಕಾರಿಗಳು ಯಾರು ಕೂಡ ಬರ್ತಾರೆ, ಅದೇ ರೀತಿ ಜನಪ್ರತಿನಿಧಿಗಳಿಗೂ ಕೂಡ ವೋಟ್ ಹಾಕದಂತವರಿಗೆ ವೋಟ್ಸ್ ಪಡೆಯುವಂತ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಅನಂತರದಲ್ಲಿ ಇವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಲೆ ಹಾಕಿಯೂ ಮಲಗೋದಿಲ್ಲ ಅನ್ನುವಂತ ಒಂದು ಮಾತುಗಳೇನಿದೆ ಅದು ಸ್ಥಳೀಯ ನಿವಾಸಿಗಳಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರು ನಿಜಕ್ಕೂ ಕೂಡ ಕೆಲವೊಂದು ಏರಿಯಾಗಳು ನರಕದಂತಾಗುತ್ತೆ ಅನ್ನುವಂಥದ್ದೇನಿದೆ ಅದು ಸತ್ಯ ಅಂತಾನೆ ಹೇಳ್ಬೋದು. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯ ಘಟನೆಗಳಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನ ಮಾಡದೇ ಇರುವಂತದ್ದು ಅಥವಾ ಚರಂಡಿ ವ್ಯವಸ್ಥೆ ಏನಿರುತ್ತೆ ಅದನ್ನ ಕೂಡ ಸರಿಯಾದ ರೀತಿಯಲ್ಲಿ ಅವರು ನೋಡ್ಕೊಳ್ಳದೇ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಒಂದು ಆರೋಪ. ವಿಜಯ್. ಓಕೆ ಪ್ರಜ್ವಲ್, ಇದು KP ಅಗ್ರಹಾರದ ಪರಿಸ್ಥಿತಿ. ಈಗ ಬಸವೇಶ್ವರ ನಗರದ ಪರಿಸ್ಥಿತಿ ಏನಿದೆ ಅಂತ ತಿಳಿಸ್ಕೊಡೋದಕ್ಕೆ ಅಲ್ಲಿಂದ ಗಣಪತಿ ನನ್ನ ಜೊತೆಗೆ ಲೈವ್ ನಲ್ಲಿದ್ದಾರೆ. ಗಣಪತಿ, ಬಸವೇಶ್ವರ ನಗರದಲ್ಲೂ ಕೂಡ ಮಳೆಗೆ ಮರ ಧರೆಗುರುಳಿದೆ, ಆಟೋ ಸಿಕ್ಕಾಕೊಂಡಿರೋ ದೃಶ್ಯಗಳೆಲ್ಲ ನಾವು ನೋಡ್ತಾ ಇದ್ವಿ. ಸದ್ಯ ನಿನ್ನೆ ಮಳೆ ಹೊಡೆತಕ್ಕೆ ಬಸವೇಶ್ವರ ನಗರ ಹೇಗೆ ನಲ್ಗಿದೆ? ವಿಜಯ್, ಖಂಡಿತ ನಾವು ಗಮನಿಸಿರುವ ಹಾಗೆ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಒಂದಷ್ಟು ಮರಗಳು ಬಿದ್ದಿರೋದ್ರಿಂದ ಕಾರುಗಳು ಕೂಡ ಜಖಮಾಗಿದೆ. ಅದರ ಜೊತೆಗೆ ವಾಹನ ಸವಾರರು ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ಈಗ ನಾನು ಬಸವೇಶ್ವರ ನಗರದಲ್ಲಿದ್ದೀನಿ ನೋಡಿ. ಈ ಭಾಗ ಅಂದರೆ ಪವಿತ್ರ ಪ್ಯಾರಡೈಸ್ ಇಂದ ನೇರವಾಗಿ ಈ ಕಡೆ ಬರುವಂತಹ ರೋಡ್ ನೇರವಾಗಿ ಮಾಗಡಿ ರೋಡ್ ಕಡೆ ಹೋಗುತ್ತೆ. ಈ ಭಾಗದಲ್ಲಿ ಒಂದು ಬೃಹದಾಕಾರದ ಮರ ಈಗಾಗಲೇ ಧರೆಗೆ ಉರುಳಿರುವಂಥದ್ದು. ಜೊತೆಗೆ ಕೇವಲ ಮರ ಬಿದ್ದಿರೋದ್ರಿಂದ ಇಲ್ಲಿ ಬರ್ತಕ್ಕಂತಹ ಒಂದು ಆಟೋ ಮೇಲೆ ಈ ಮರ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಆಟೋ ಈಗಾಗಲೇ ಜಖಮಾಗಿರುವಂಥದ್ದು. ಆಟೋ ಚಾಲಕರು ಕೇವಲ ಪವಿತ್ರ ಪ್ಯಾರಡೈಸ್ ಇಂದ ಮಾಗಡಿ ರೋಡ್ ಕಡೆಗೆ ಹೊರಡಬೇಕಿತ್ತು. ಈ ಸಂದರ್ಭದಲ್ಲಿ ಇದೇ ಮಾರ್ಗದಲ್ಲಿ ಹೋಗುವಾಗ ಮಳೆ ಜೊತೆಗೆ ಗಾಳಿ ಕೂಡ ಇರೋದ್ರಿಂದ ಈ ದೊಡ್ಡದಾದಂತಹ ಮರ ಈಗಾಗಲೇ ಅಂದ್ರೆ ಆಟೋದ ಮೇಲೆ ಬಿದ್ದಿರುವಂಥದ್ದು ನೀವು ಗಮನಿಸಬಹುದು. ಕೇವಲ ಇದರಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ. ಅದೃಷ್ಟವಶಾತ್ ಇಲ್ಲಿರುವಂತಹ ಚಾಲಕರು ಕೂಡ ಈಗಾಗಲೇ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಈ ಆಗಿರುವಂತಹ ಘಟನೆ ಅಂದ್ರೆ ನೀವು ಗಮನಿಸಬಹುದು, ನಿನ್ನೆ ಸಾಯಂಕಾಲ ಸುಮಾರು 7 ಗಂಟೆಗೆ ಈ ಘಟನೆಗಳಾಗಿರುವಂಥದ್ದು. ಒಂದಷ್ಟು ಅಧಿಕಾರಿಗಳು ಬಂದರೂ ಕೂಡ ಒಂದಷ್ಟು ಮರಗಳನ್ನು ಕತ್ತರಿಸುವ ಕೆಲಸಗಳನ್ನ ಅರ್ಧಕ್ಕೆ ಮಾಡಿ ಹೋಗಿರುವಂಥದ್ದು. ಇನ್ನು ನಾವು ವಿಶೇಷವಾಗಿ ಆಟೋದ್ರ ಬಗ್ಗೆ ಕಳ್ಸೋಣ. ನಮ್ಮ ಜೊತೆಗೆ ಆಗಲೇ ಈ ಆಟೋ ಓಡಿಸ್ತಿರುವಂತಹ ಶಿವಣ್ಣ ಅವರು ಇದ್ದಾರೆ. ಶಿವಣ್ಣ, ನೀವು ಇದೇ ಮಾರ್ಗವಾಗಿ ಬರ್ತಾ ಇದ್ರಿ, ಏನಾಯ್ತು ಈ ಘಟನೆಗಳನ್ನು ವಿವರಿಸಬಹುದಾ? ವಿವರಿಸ್ತೀನಿ ಸರ್. ಸಿಕ್ಕಾಪಟ್ಟೆ ಗಾಳಿ ಮಳೆ, ಭಯಾನಕರ ಗಾಳಿ ಮಳೆ. ಸ್ಲೋವಾಗೇ ಬರ್ತಾ ಇದ್ದೆ ನಾನು. ಸ್ಲೋ ಬರ್ತಿದ್ದಾನೆ ಆ ಮರ ಎಲ್ಲ ವಾಲ್ಬಿಟ್ಟಿದ್ವು. ಅದು ಏನೋ ಅದು ಮುಂದೆನೇ ಬಂದಂಗೆ ಆಗ್ಬಿಡ್ತು ಮರ. ನಾನು ಗಾಡಿಯಿಂದ ಜಿಗಿದ್ಬಿಟ್ಟೆ, ನಾನು ಅಷ್ಟೇ ಬಿದ್ದೋಗ್ಬಿಡ್ತು. ಗಾಡಿ ಮುಂದಕ್ಕೆ ಬಂದೇ ಆಗ್ಬಿಡ್ತು. ಈ ಥರ ಆಗಿದೆ. ಯಾರಿಗೇನೋ ಪ್ರಾಬ್ಲಮ್ ಆಗಿಲ್ಲ, ನಾನೇ ಡ್ರೈವರು, ನಾನು ಸೇಫ್ ಆಗಿದ್ದೀನಿ, ಏನು ತೊಂದರೆ ಆಗಿಲ್ಲ. ಈ ಪ್ಯಾಸೆಂಜರು ಯಾರೂ ಇರಲಿಲ್ಲ. ಈಗ ಅದೇ BBMP ಅಧಿಕಾರಿಗಳು ಬಂದು ಒಂದು ಸ್ವಲ್ಪ ಇದು ಮರನ ತೆರವು ಮಾಡಿಕೊಟ್ರೆ ಗಾಡಿ ಎತ್ಕೊಂಡು ಹೋಗಿ ನಮ್ದು ಅದೇ ವೃತ್ತಿ, ಅದು ರೆಡಿ ಮಾಡಿಸ್ಕೊಂಡು ಜೀವನ ಮಾಡಬೇಕು. ಈಗ ಅಧಿಕಾರಿಗಳು ನಿಮ್ಗೆ ಏನಾದರೂ ಕೂಡ ಇಲ್ಲ, ಯಾರು ನಮಗೇನು ಇಲ್ಲಿಗೆ ಬಂದೂ ಇಲ್ಲ, ಮಾಹಿತಿನೂ ಕೊಟ್ಟಿಲ್ಲ. ಇಲ್ಲಿಗೆ ಬಂದೇ ಇಲ್ಲ. ನಾನು ಅಲ್ಲೇ 5 ಗಂಟೆಗೆ ಬಂದೆ, ನೈಟ್ 10 ಗಂಟೆ ಮಲ್ಲಿಗೆ ಹೋಗಿದ್ದೆ. 5 ಗಂಟೆ ಬಂದೆ, ಇವಾಗ ಬೆಳಗ್ಗೆ 5 ಗಂಟೆಯಿಂದ ಯಾರೂ ಇಲ್ಲಿಗೆ ಬಂದಿಲ್ಲ. ಇನ್ನೂ ಏನು ನಡೆದಿಲ್ಲ ಕಾರ್ಯಕ್ರಮ. ಅರ್ಧ ಕಟ್ ಮಾಡಿ ಹೋಗಿದ್ದಾರೆ, ಇಲ್ಲಿ ಇಷ್ಟು ಕಟ್ ಮಾಡಿ ಹೋಗಿದ್ದಾರೆ. ಅದು ಕಟ್ ಮಾಡಿ ಕ್ಲಿಯರ್ ಮಾಡಿಕೊಟ್ರೆ ಗಾಡಿ ಎತ್ಕೊಂಡು ಹೋಗ್ತೀವಿ ಸರ್. ವಿಜಯ್, ನೀವು ಗಮನಿಸಬಹುದು, ಅಂದ್ರೆ ಎರಡೂ ಮಾರ್ಗದಲ್ಲಿ ಸಂಚರಿಸಬೇಕಾದಂತಹ ರಸ್ತೆಗಳು ಈಗಾಗಲೇ ಒಂದು ಮಾರ್ಗದಲ್ಲಿ ಬ್ಲಾಕ್ ಮಾಡಿರುವಂತಹ, ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಂದ್ರೆ ಒಂದೇ ಮಾರ್ಗದಲ್ಲಿ ಎರಡೂ ರಸ್ತೆಯ ಭಾಗಗಳು ಈಗಾಗಲೇ ಓಡಾಡುವಂತ ವ್ಯವಸ್ಥೆಗಳು, ಅಂದ್ರೆ ವಾಹನ ಸವಾರರು ಓಡಾಡುವಂತ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ಅಧಿಕಾರಿಗಳು, ನೀವು ನೋಡಿ ಸಮಯ ನಿನ್ನೆ 6:30 ಸುಮಾರು ಸಾಯಂಕಾಲ ಆಗಿರುವಂತಹ ಈ ಘಟನೆಗೆ ಈಗಾಗಲೇ 12 ಗಂಟೆಗಳಾಗಿದೆ. ಅಂದ್ರೆ 7 ಗಂಟೆ ಆಗಿರುವಂಥದ್ದು, 7:30 ಆಗಿರುವಂಥದ್ದು. ಇದುವರೆಗೂ ಕೂಡ ಯಾವುದೇ BBMP ಅಧಿಕಾರಿಗಳು ಕೂಡ ಇಲ್ಲಿ ಸುಳಿತಾ ಇಲ್ಲ, ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಅಂದ್ರೆ BBMP ಅಧಿಕಾರಿಗಳು ನಿಜವಾಗ್ಲೂ ಕೂಡ ಎಚ್ಚರಿಕೆಯಿಂದ ಇದ್ದಾರಾ ಅಥವಾ ಏನೋ ತಮ್ಮ ನಿರ್ಲಕ್ಷ್ಯಗಳನ್ನ ಮುಂದುವರಿಸ್ತಾ ಇದ್ದಾರಾ ಅನ್ನೋದು ಕೂಡ ಒಂದು ಅನುಮಾನ ಕೂಡ ಈಗಾಗಲೇ ವಿಜಯ್ ವ್ಯಕ್ತವಾಗ್ತಿರುವಂಥದ್ದು. ನೋಡಿ, ವಾಹನ ಸವಾರರು ಕೂಡ
ಸಾಕಷ್ಟು ಅಸಮಾಧಾನದಿಂದಲೇ ಕೂಡ ಈಗಾಗಲೇ ಓಡಾಟವನ್ನು ಮಾಡ್ತಿರುವಂಥದ್ದು. ರಸ್ತೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಎಲ್ಲೊಂದು ಕಡೆ ನೇರವಾಗಿ ಅಂದರೆ ಬೆಳಿಗ್ಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರೋಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುಸ್ಥಿತಿ ಇರ್ಬೋದು, ಸಮಸ್ಯೆಗಳಿರ್ಬೋದು, ಹೇಗೆ ಇದನ್ನು ಎದುರಿಸಬೇಕು? ಈಗಾಗಲೇ BBMP ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಇಲ್ಲಿರುವಂತಹ ಅಧಿಕಾರಿಗಳು ಇದನ್ನ ಯಾವಾಗ ತೆರವುಗೊಳಿಸ್ತಾರೆ ಅನ್ನೋದು ಕೂಡ ವಾಹನ ಸವಾರರು ಕೂಡ ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಸರ್, ಯಾವ ಕಡೆ ಹೋಗ್ತಾ ಇದ್ದೀರಾ? ಏನು ಸಮಸ್ಯೆ? ಇಲ್ಲಿರುವಂಥ ಸಮಸ್ಯೆಗಳು ಅರ್ಥ ಆಗ್ತಿದೆಯಾ ನಿಮ್ಗೆ? ಏನಾದರೂ ಕೂಡ ವಿಳಂಬ ಆಗ್ತಾ ಇದೆಯಾ? ಲೇಟ್ ಆಗ್ತಿದೆಯಾ? ಹೇಗಾಗ್ತದೆ? ಲೇಟ್ ಆಗ್ತಾ ಇದೆ ಅಣ್ಣ. ಓಕೆ, ಎಲ್ಲಿಗೆ ಹೋಗ್ಬೇಕು ನೀವು? ವಿಜಯನಗರ. ಓಕೆ, ಈ ಸಮಸ್ಯೆಗಳ ಬಗ್ಗೆ ಗೊತ್ತಿತ್ತು ನಿಮ್ಗೆ? ಇಲ್ಲಿ ರೋಡ್ ಬ್ಲಾಕ್. ಹಾಂ, ಗೊತ್ತು. ಓಕೆನಾ? ರೋಡ್ ಗೊತ್ತಿಲ್ಲ. ಹೌದಾ? ಯಾವತ್ತು ಇದೇ ರೋಡಲ್ಲಿ ಓಡಾಡ್ತೀವಿ? ಹಾಂ. ಓಕೆ. ಇದು ವಾಹನ ಸವಾರರಂಥ ಮಾತುಗಳು. ಅಂದರೆ ಕೇವಲ ಅವರಿಗೆ ನಿರ್ದಿಷ್ಟವಾದಂಥ ಸಮಯದಲ್ಲಿ ತಮ್ಮ ಸ್ಥಳಕ್ಕೆ, ತಮ್ಮ ಕೆಲಸಕ್ಕೆ ಹೋಗಿ ತಲುಪಬೇಕು. ಆದರೆ ಇಲ್ಲಿರುವಂತಹ ವ್ಯವಸ್ಥೆಗಳು ಆ ರೀತಿಯಾದಂಥ ಸಮಸ್ಯೆಗಳಿಗೆ ತಲುಪಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಈ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು DCM DK ಶಿವಕುಮಾರ್ ಅವರು ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಅಂದರೆ ಈ ಬಾರಿ ಈ ಕೆಲವೊಂದು ಮರಗಳು ಕೆಳಗೆ, ಅಂದರೆ ಧರೆಗೆ ಉರುಳುವಂಥ ಮರಗಳು, ಅಂದರೆ ಯಾವುದಾದ್ರೂ ಮರಗಳನ್ನು ಕಟ್ ಮಾಡುವಂಥ ವ್ಯವಸ್ಥೆಗಳಿರುತ್ತಲ್ಲ, ಆ ಎಲ್ಲ ಮರಗಳನ್ನು ಅಧಿಕಾರಿಗಳಿಗೆ ಸೂಚನೆ ಕೊಡುವ ಮೂಲಕ ಈ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಮರಗಳನ್ನು ಕಟ್ ಮಾಡಲಿಕ್ಕೆ ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿರುವಂಥ ಅಧಿಕಾರಿಗಳು ಆ ಕೆಲಸಗಳನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತ ಈ ವ್ಯವಸ್ಥೆಗಳು ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಈ ಮರಗಳನ್ನು ಈ ಧರೆಗೆ ಉಳಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ. ಹಾಗಾದರೆ BBMP ಅಧಿಕಾರಿಗಳು ಇದುವರೆಗೂ ಕೂಡ ಎಲ್ಲಿದ್ದಾರೆ? ನೋಡಿ, ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ನೀವು ಗಮನಿಸ್ಬೋದು, ಬೆಳಿಗ್ಗೆ ತಮ್ಮ ಕೆಲಸಕ್ಕೆ ಹೋಗಬೇಕು. ಈಗಾಗಲೇ ಜನರು ಕೂಡ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಈ ವ್ಯವಸ್ಥೆಗಳು ನೋಡಿದಾಗ ಅವರಿಗೆ ಯಾವ ಕಡೆ ಹೋಗಬೇಕು ಅನ್ನೋದು ಕೂಡ ಒಂದಷ್ಟು ಗೊಂದಲ ಕೂಡ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ BBMP ಅಧಿಕಾರಿಗಳಿರ್ಬೋದು, ಹಾಗೆ BBMP ಆಯುಕ್ತರಿರ್ಬೋದು, ಅವರೆಲ್ಲರೂ ಕೂಡ ಈಗಾಗಲೇ ಈ ಸ್ಥಳಕ್ಕೆ ಬಂದು ಸಂಪೂರ್ಣವಾದ ಈ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಬೇಕು. ವಾಹನ ಸವಾರರು ಕೂಡ ಈಗಾಗಲೇ ತಮ್ಮ BBMPಗೆ ಹಿಡಿ ಶಾಪ ಕೂಡ ಹಾಕ್ತಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಒಟ್ಟಿನಲ್ಲಿ ಹೇಳೋದಾದರೆ DK ಶಿವಕುಮಾರ್ ಅವರು ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತಾಡಬೇಕಾಗತ್ತೆ. ಜೊತೆಗೆ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೊಡಬೇಕಾಗುತ್ತೆ. ಹೀಗಾಗಿ BBMP ಅಧಿಕಾರಿಗಳು ಇದುವರೆಗೂ ಕೂಡ ಬರ್ತಾ ಇಲ್ಲ. ಜನ ಕೂಡ ಹಿಡಿ ಶಾಪ ಆಗ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಈ ಕೆಲಸ ಕಾರ್ಯಗಳು ಆರಂಭ ಆಗುತ್ತೆ ಅನ್ನೋದು ಕೂಡ ನಾವು ಕೂಡ ನೋಡ್ತಾ ಇದ್ದೀವಿ. ಸಾಕಷ್ಟು ಕುತೂಹಲ ಕೂಡ ಇದೆ. ವಿಜಯ್. ಓಕೆ ಗಣಪತಿ, ಇದು ಬಸವೇಶ್ವರ ನಗರದ ಪರಿಸ್ಥಿತಿ ನೋಡಿ. ಇನ್ನೂ ಅಧಿಕಾರಿಗಳಿಗೆ ಎಚ್ಚರ ಆಗಿಲ್ಲ, ಬೆಚ್ಚಿಗೆ ನಿದ್ದೆ ಮಾಡ್ತಾ ಮಲಗಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಬುಲ್ ಟೆಂಪಲ್ ರೋಡ್ನಿಂದ ನನ್ನ ಮತ್ತೊಬ್ಬ ಸಹೋದ್ಯೋಗಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಬಹಳಷ್ಟು ಕಡೆಗಳಲ್ಲಿ ಜನ ಇನ್ನೂ ಮನೆಗೆ ನುಗ್ಗಿರೋ ನೀರನ್ನು ಹೊರಗೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಕಡೆಗಳಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ರಾತ್ರಿ ಮಳೆ ಪರಿಣಾಮ ಇದೆಲ್ಲ. ಸೊ ಬುಲ್ ಟೆಂಪಲ್ ರೋಡ್ ಸಮೀಪ ಅಲ್ಲಿನ ಪರಿಸ್ಥಿತಿಗಳೇನು? ಖಂಡಿತವಾಗಿ ವಿಜಯ್, ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ತತ್ತರಿಸಿ ಹೋಗಿದೆ ಬೆಂಗಳೂರು ಅಂತಂದ್ರೆ ತಪ್ಪಾಗಲ್ಲ. ಬೆಂಗಳೂರಿನಾದ್ಯಂತ ಈಗಾಗಲೇ ಸುಮಾರು 210ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಸೌತ್ ವಿಭಾಗದಲ್ಲಿ ಸಾಕಷ್ಟು ಮರಗಳು ಗಲ್ಲಿಯಲ್ಲೂ ಕೂಡ ಮರಗಳು ನೆಲಕ್ಕೆ ಉರುಳಿರುವಂತಹದ್ದು. ಇನ್ನು ಬುಲ್ ಟೆಂಪಲ್ ರಸ್ತೆಯಲ್ಲಿರುವಂತಹ ಸರ್ ಪುಟ್ಟಣ್ಣ ಚೆಟ್ಟಿ ಕಾಂಪ್ಲೆಕ್ಸ್ನ ಕಂಪ್ಲೀಟ್ ಬೇಸ್ಮೆಂಟ್ ಏನು ಮಳೆ ನೀರಿಂದ ಆವೃತ ಆಗಿರುವಂತಹದ್ದು ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಸುಮಾರು 5 ರಿಂದ 6 ಅಡಿಯಷ್ಟು ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹದ್ದು. ಇದರಲ್ಲಿ ಈಗಾಗಲೇ ಪಾರ್ಕಿಂಗ್ ಅಂದ್ರೆ ನಿನ್ನೆ ಭಾನುವಾರ ಆದ್ರಿಂದ ಸಾಕಷ್ಟು ಜನ ಅಂದ್ರೆ ಇಡೀ ಬಿಲ್ಡಿಂಗ್ ಒಂದು ಏನು ಕಮರ್ಷಿಯಲ್ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಭಾನುವಾರ ರಜೆ ಇತ್ತು. ಹೀಗಾಗಿ ಯಾರು ಕೂಡ ಬಂದಿರಲಿಲ್ಲ. ಕೇವಲ 4 ರಿಂದ 5 ಬೈಕ್ಗಳು ಮಾತ್ರ ಇತ್ತು. ಅವು ಕೂಡ ಕೆಳಗಡೆ ಪಾರ್ಕಿಂಗ್ ಆಗಿತ್ತು. ಸಂಪೂರ್ಣವಾಗಿ ಮುಳುಗಡೆ ಆಗಿರೋದನ್ನ ನಾವು ಗಮನಿಸಬಹುದು. ಯಾಕೆಂತಂದ್ರೆ ಈಗ ಏನು ಈ ಒಂದು ಬೇಸ್ಮೆಂಟ್ ಇದೆ, ಈ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿ ಈ ನೀರು ಕೂಡ ರಸ್ತೆಗೆ ಬಂದಿತ್ತು. ರಸ್ತೆಯಲ್ಲಿ ಏನು ನೆನ್ನೆ ರಾತ್ರಿ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ಕೂಡ ತುಂಬಿತ್ತು. ಈ ಒಂದು ಇಡೀ ಬಿಲ್ಡಿಂಗ್ಗೆ ಕರೆಂಟ್ ಅಂದ್ರೆ ಪವರ್ ಏನು ಸಪ್ಲೈ ಆಗುತ್ತೆ, ಆ ಪವರ್ ಸಪ್ಲೈ ಟ್ರಾನ್ಸ್ಫಾರ್ಮರ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರೋದ್ರಿಂದ ನಿನ್ನೆ ರಾತ್ರಿಯಿಂದ ಏನು ಬೆಸ್ಕಾಂ ಅಧಿಕಾರಿಗಳು ಟ್ರಿಪ್ ಆಗಿ ಅಂದ್ರೆ ಈ ಒಂದು ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗಿರೋದ್ರಿಂದ ಇಡೀ ಏರಿಯಾದಲ್ಲಿ ಎಲ್ಲೂ ಕೂಡ ಪವರ್ ಇಲ್ದಂತಾಗಿರುವಂತಹದ್ದು ನಾವು ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಬೆಸ್ಕಾಂ ಅಧಿಕಾರಿಗಳು ಕೂಡ ಬೆಳಿಗ್ಗೆ ಬಂದು ಈಗಾಗಲೇ ಟ್ರಾನ್ಸ್ಫಾರ್ಮರ್ನ ದುರಸ್ತಿ ಮಾಡುವಂತಹದ್ದು ಅಥವಾ ನಿನ್ನೆ ರಾತ್ರಿ ಬಿದ್ದಂತಹ ಒಂದು ಮಳೆಗೆ ಮರಗಳು ಅಥವಾ ಎಲೆಗಳು, ಕೊಂಬೆಗಳು ಈ ರೀತಿಯಾದಂತಹವು ಏನು ಟ್ರಾನ್ಸ್ಫಾರ್ಮರ್ ಮೇಲೆ ಮತ್ತೆ ಎಲೆಕ್ಟ್ರಿಕ್ ಕಂಬದ ಮೇಲೆ ಬಿದ್ದಿತ್ತು, ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇರುವಂತಹದ್ದು. ಇನ್ನು ರಸ್ತೆ ಮೇಲಂತೂ ಹೇಳುತ್ತಿರದಾಗಿತ್ತು. ನಿನ್ನೆ ರಾತ್ರಿ ಕಂಪ್ಲೀಟ್ ಆಗಿ ಇದು ಜಲಾವೃತಗೊಂಡು ಇಲ್ಲಿ BMTC ಬಸ್ಗಳು ಕೂಡ ಕೆಟ್ಟು ನಿಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಎಲ್ಲೊಂದು ಕಡೆ ಈಗ ನಿಧಾನವಾಗಿ ತೆರವುಗೊಳಿಸಿದಂಥ ಕಾರಣಕ್ಕಾಗಿ ಎಲ್ಲ ಕೂಡ ನೀರು ಈಗ ಕ್ಲಿಯರ್ ಆಗಿರುವಂತಹದ್ದು. BBMP ಅಧಿಕಾರಿಗಳು ಜೊತೆಗೆ ಬೆಸ್ಕಾಂ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಸದ್ಯಕ್ಕೆ
ತೆರವು ಕಾರ್ಯಾಚರಣೆ ಈಗ ಮಾಡ್ತಾ ಇರುವಂತಹದ್ದು. ಇಡೀ ಏರಿಯಾ ನಿನ್ನೆ ರಾತ್ರಿಯಿಂದ ಕತ್ತಲಲ್ಲಿ ಮುಳುಗಿತ್ತು ಅಂತಂದ್ರೆ ತಪ್ಪಾಗಲ್ಲ ವಿಜಯ್. ಈ ಸದ್ಯಕ್ಕೆ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಬೆಸ್ಕಾಂ ಸಿಬ್ಬಂದಿಗಳು ಈಗಾಗಲೇ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಂತಹ ಮರವನ್ನ ತೆರವುಗೊಳಿಸ್ತಾ ಇರುವಂತಹದ್ದು. ಮತ್ತೆ ಏನು ಇಡೀ ಆ ಏರಿಯಾದಲ್ಲಿ ಅಂದ್ರೆ ಎರಡೂ ಕಡೆ ಕೂಡ ಅಪ್ಪಿರೋದ್ರಿಂದ ನೀರು ಏಕಾಏಕಿ ತಗ್ಗು ಪ್ರದೇಶಕ್ಕೆ ನುಗ್ಗಿ ಶಾಲಾ ಆವರಣ ಜೊತೆಗೆ ಈ ರೀತಿಯಾದಂತಹ ಕಾಂಪ್ಲೆಕ್ಸ್ಗಳಿಗೆ ನುಗ್ಗಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹದ್ದು. ಸದ್ಯಕ್ಕೆ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಆ ನೀರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.